ಕುಶಾಲನಗರ ತಾಲೂಕು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯ ದಿನದಂದು ಅನುಪಾಲ ವರದಿ ನೀಡುವ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಗೆ ಕೆಲವು ದಿನಗಳ ಮುಂಚಿತವಾಗಿ ವರದಿ ನೀಡಬೇಕಿದೆ ಎಂದು ಸೂಚನೆ ನೀಡಿದರು. ಅರ್ಹ ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಹಾಗೂ ಅರ್ಹರಿಗೆ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದರು. ಆಮೇಲೆ ಗೋಮಾಳ ಇಂಥದ್ದು ಮಾತ್ರ ನಾವು ರಿಜೆಕ್ಟ್ ಮಾಡಿದ್ದೇವೆ. ಬಿಟ್ರೆ ಅದರಲ್ಲೂ ಗೋಮಾಳದಲ್ಲಿ ಗೋಮಾಳ ಅಂತಂದ್ರೆ ನಮ್ಮ ಗ್ರೇಸಿಂಗ್ ಲ್ಯಾಂಡ್ ತಿದ್ದುಪಡಿ ಮಾಡಬಹುದು ಅಂತ ಬಂದಿದೆ. ಗೊತ್ತಾಯ್ತು ಈಗ ಗೋಮಾಳ ಅಂದ್ರೆ ಗ್ರೇಸಿಂಗ್ ಲ್ಯಾಂಡ್ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಗೋಮಾಳ ಯಾವ ರೀತಿ ಮಾಡೋದೇ ಯಾಕೆ ರಿಜೆಕ್ಟ್ ಆಗಿದೆ ಅಂತಂದ್ರೆ ಪಶು ಆಧಾರದ ಮೇಲೆ ಈ ಜಾಗ ಯಾವಾಗ ಅವತ್ತಿನ ಸಂದರ್ಭದಲ್ಲಿ ಅಷ್ಟು ಪಶುಗಳಿದ್ರೆ ಹೇಳೋದ್ರೆ ಬೇಜಾರಾಗುತ್ತೆ. ದೊಡ್ಡವ್ರಿಗೆ ಒಂದು ಕಾನೂನು, ಸಾಹುಕಾರರಿಗೆ ಒಂದು ಕಾನೂನು, ರಾಜಕಾರಣಿ ವ್ಯಕ್ತಿಗಳ ಒಂದು ಕಾನೂನು ಮಾಡಿದ್ರೆ ಪಾಪದವ್ರಿಗೆ ನಿಜವಾಗ್ಲೂ ಒಳ್ಳೆ ದಾರಿ ನಾವಂತೂ ತೋರಿಸ್ತಾ ಇಲ್ಲ. ಇದನ್ನು ಡಿಸಿಎಸ್ ದಯವಿಟ್ಟು ಮಾಡಿ ಧರಣಿ ಮಾಡ್ತಾನೆ. ಈಗ ಹೆಂಗ್ರು ಊರವ್ರು ಗ್ರಾಮಸ್ಥರು ಮನೆ ಕಟ್ಟಿದ್ರೆ ನಮ್ಮ ರೆವಿನ್ಯೂ ಲೈನ್ ಕಟ್ಟಿರೋದು ಪರ್ಮಿಷನ್ ಕೊಡೋದು ಯಾರು? ಕೊಡ್ಬೇಕಾಗಿರೋದು ಯಾರು? ಮತ್ತೆ ಇವತ್ತು ಯಾರೋ 10 ಸೈಟ್ ಮನೆ ಕಟ್ಟಬೇಕು ಅಂತಂದ್ರೆ ಕಲ್ಲಲ್ಲಿ ಕೇಳ್ತಾವೆ. ಈಗ ಹೆಂಗ್ ಮಾಡಿದ್ರೆ ಅಂತ ಮತ್ತೆ ಕಟ್ಟಡ ಕಟ್ಟಬೇಕು ಸರ್. ಮತ್ತೆ ತಮ್ಮ ಗಮನಕ್ಕೆ ತರೋದು ಪಂಚಾಯತಿ ಎದುರುಗಡೆ ಇರೋದು ಜಾಗ ಕೂಗಳೆತ್ತು ದೂರದಲ್ಲಿ ಇದೆ. ನೀವು ಕಣ್ಣೆತ್ತೆ ದೂರ ನೆಗಾಡೋದಲ್ಲ. ಕ್ರಿಮಿನಲ್ ಆಫೆನ್ಸ್ ವಿಲ್ ಬಿ ಚಾರ್ಜ್ ಆನ್ ಟು ಯು ಆಲ್ಸೋ. ಯಾಕೆ ಪಂಚಾಯತ್ ನೀನಲ್ಲ, ಪಂಚಾಯತಿ ಹುದ್ದೆಗೆ ಯಾರು PL ಹೋಗಿಲ್ಲ. PL ಹೋದ್ರೆ ನೀವೆಲ್ಲ ಎಲ್ಲ ಸೇರಿ ಯಾರ್ಯಾರು ಫಲಾನುಭವಿಗಳಿದ್ರು, ಯಾರ್ಯಾರು ಪಾತ್ರದಾರಿದ್ರು ಆ ಟೈಮಲ್ಲಿ ಎಲ್ಲರಿಗೂ ಇದಕ್ಕೆ ಹಾಗೆ ಆಯ್ತದೆ. ಮುಖ್ಯಮಂತ್ರಿಗಳು ಸೇರಿಸಿ ಬಹಳ ಜನ ಹೋಗ್ಬಿಟ್ಟಿದ್ದಾರೆ ಒಳಗಡೆ. ಕಾಗೋಡು ತಿಮ್ಮಪ್ಪ ಅವರಲ್ಲಿ ಅಕ್ರಮವಾಗಿ 57 ಅಲ್ಲಿ ಮಾಡಿದಾಗ 7ನೇ ಹೊಸಕೋಟೆ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರಿಗೆ ಜಾಗವೊಂದ ಅಕ್ರಮ ಮಂಜೂರಾತಿ ಮಾಡಿದ್ದಾರೆ. ಅಲ್ಲಿ ಅನುಮತಿ ಇಲ್ಲದೆ ಕಟ್ಟಡಗಳು ನಿರ್ಮಾಣಗೊಳ್ತಾ ಇವೆ. ಈ ಹಿಂದೆ ಕೂಡ ಈ ಬಗ್ಗೆ ಚರ್ಚಿಸಲಾಗಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ವಿಷಯವೊಂದ ಪ್ರಸ್ತಾಪಿಸಿದರು. ಈ ಬಗ್ಗೆ ಕ್ರಮ ಕೈಗೊಳ್ಳದ ಗ್ರಾಮ ಪಂಚಾಯತ್ ಪಿಡಿಒ ಕಾರ್ಯವೈಖರಿಯಿಂದ ಶಾಸಕರು ಪ್ರಶ್ನಿಸಿದರು. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲು ತಾಲೂಕ್ ಪಂಚಾಯತಿ ಇಒಗೆ ಮತ್ತು ತಹಶೀಲ್ದಾರ್ ಅವರಿಗೆ ಸೂಚಿಸಲಾಯಿತು. ಈಗಲೂ ಉಳ್ಳವರು ಬಿಪಿಎಲ್ ಪಡಿತರ ಹೊಂದಿದ್ದಾರೆ. ಎಪಿಎಲ್ಗೆ ಪರಿವರ್ತನೆಯಾದ ಬಡ ಕುಟುಂಬಗಳ ದಾಖಲೆ ಸ್ಥಳ ಪರಿಶೀಲನೆ ಆಹಾರ ಇಲಾಖೆಯಿಂದ ಸಮರ್ಪಕವಾಗಿ ನಡೆದಿಲ್ಲ ಎಂಬ ದೂರುಗಳು ಬಂದಿರುವುದಾಗಿ ಶಾಸಕರು ಆಹಾರ ಇಲಾಖೆ ಉಪನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡರು. ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಣೆ ನಡೆದಿಲ್ಲ ಅಂತ ಆರೋಪಿಸಲಾಯಿತು. ಬಡ ಕುಟುಂಬಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿ. ಈ ಬಗ್ಗೆ ನಿರ್ಲಕ್ಷ್ಯ ತೋರದಂತೆ ತಾಕೀತು ಮಾಡಲಾಯಿತು. ಪಡಿತರ ಚೀಟಿ ಸಂಬಂಧಪಟ್ಟಂತೆ ಸಭೆಯಲ್ಲಿ ದೀರ್ಘಾವಧಿ ಚರ್ಚೆ ನಡೆಯಿತು. ನಾವು ಫಲಾನುಭವಿಗಳಿಗೆ ಆಸ್ಪತ್ರೆ ಕೊಡ್ತೀವಿ ಅಂತಂದ್ರೆ ಆಯ್ತಾ. ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಆಗಿರೋ ಫೈಲ್ಸ್ನ ನನಗೆ ಆಸ್ಪತ್ರೆ ಕೊಡೋಕ್ಕೆ ಆರ್ಡರ್ ಕಾಪಿನ ಕೊಡೋಕ್ಕೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಒಂದು 10 ಜನಕ್ಕಾದ್ರೂ ರೆಡಿ ಮಾಡಿಸ್ಕೊಡಿ. ನಲ್ಲಿ 1 ಎಕರೆ 23 ಸೆಂಟ್ ಜಾಗವನ್ನು ದೇವರಾಜನ್ ಅವರಿಗೆ ಮಂಜೂರಾತಿ ಮಾಡಿದ್ದಾರೆ. ಆ ದೇವರಾಜಿಗೆ ಮಂಜೂರಾತಿ ಮಾಡಬೇಕಾದ್ರೂ ಕೂಡ ಆ ಜಾಗವನ್ನು ಸಾರ್ವಜನಿಕ ಉಪಯೋಗಕ್ಕೆ ಇಟ್ಕೊಳ್ಬೇಕು ಅಂತೇಳಿ ನಾವು ಆ ಜಾಗವನ್ನು ಕಾಯ್ದಿರಿಸ್ತೀವಿ. ಆದರೂ ಕೂಡ ಮಂಜೂರಾತಿ ಆಗ್ತದೆ. ಆತ ನಿಧನ ಆಗ್ತಾನೆ. ಆತನ ಹೆಸರಲ್ಲಿ RTC ಆಗುತ್ತೆ. ನಿಧನ ಆಗ್ತಾನೆ. ಅವ್ರಿಗೆ ಅವಿವಾಹಿತನಾಗಿರ್ತಾನೆ. ಅವರ ತಾಯಿ ಹೆಸರಿಗೆ ಹೋಗುತ್ತೆ ಚಿನ್ನಮ್ಮನವರು ಕೂಡ ನಿಧನರು ಆದ್ಮೇಲೆ ಅವ್ರಿಗೆ ವಾರಸುದಾರ ಇಲ್ಲ. ಒಬ್ಬನೇ ಮಗ ಇರ್ತಾರೆ, ವಾರಸುದಾರರು ಇಲ್ಲ. RTC ಬರ್ತಾ ಇದೆ ದೇವರಾಜ ಹೆಸರು. ದೇವರಾಜ ಹೆಸರಲ್ಲಿ ಬರ್ತಾ ಇದ್ದಂಥ RTCಯನ್ನು ಏಕಾಏಕಿ ರದ್ದು ಮಾಡಿ ಶ್ರೀಯುತ ಅಪ್ಪಚ್ಚು ರಂಜನ್ ಅವರು ಮಾನ್ಯ ಅಕ್ರಮ ಸಕ್ರ ಸಮಿತಿ ಅಧ್ಯಕ್ಷರಾಗಿದ್ದಾಗ, ಕಾರ್ಯದರ್ಶಿಯವರು ನಮ್ಮ ಹಿಂದಿನ ತಹಸೀಲ್ದಾರ್ ಇದ್ದಾಗ 57ರ ನಮೂನೆಯನ್ನು ನಮೂದಿಸಿದ್ರೆ ಫಾರಂ 57 ಅರ್ಜಿ ಇರಲಿಲ್ಲ. ಗೌತಮ್ ಅನ್ನೋ ವ್ಯಕ್ತಿಗೆ, ಗೌತಮ್ ಯಾರು
ಅಥವಾ ತಾಲೂಕು ಬಿಜೆಪಿ ಅಧ್ಯಕ್ಷರು ಅವರ ಹೆಸರಿಗೆ 57 ಸೆಂಟ್ ಜಾಗವನ್ನು ಮಂಜೂರಾತಿ ಮಾಡ್ತಾರೆ. 1 ಎಕರೆ 23 ಸೆಂಟ್. ಆತನಿಗೆ 10 ಎಕರೆ ಜಮೀನಿದೆ. ಸೊ ಯಾವ ರೀತಿಯಲ್ಲೂ ಕೂಡ ಆತ ಮಂಜೂರಾತಿಗೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಇಲ್ಲಿ ಅಕ್ರಮ ಕೂಟ ರಚನೆ ಆಗಿದೆ. ಅಲ್ಲಿ ಆ ಜಾಗವನ್ನ ಈ ಹಿಂದೆ ಇದ್ದಂತ ಶಾಸಕರು ಅಲ್ಲಿ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಆರಂಭವನ್ನ ಮಾಡ್ತಾರೆ. ವೃದ್ಧಾಶ್ರಮ ಮಾಡ್ತಿದ್ದ ಇಬ್ಬರು ದಂಪತಿಗಳು ಕೂಡ ನಿಧನರಾಗ್ತಾರೆ. ಅದೇನೋ ಅಲ್ಲಿ ಆ ಜಾಗದ ತಗೊಂಡು ನಿಧನರಾಗ್ತಾರೋ ಅಧಿಕಾರಿಗಳು ಮಾನವೀಯತೆ ತೋರಬೇಕಿದೆ. ಇರುವ ಪರಿಹಾರ ಮಾರ್ಗದ ಬಗ್ಗೆ ಸಂಬಂಧಪಟ್ಟವರಿಗೆ ಅಗತ್ಯ ಮಾಹಿತಿ ಒದಗಿಸಲು ಸೂಚಿಸಲಾಯಿತು. ಮೆಡಿಕಲ್ ಎಮರ್ಜೆನ್ಸಿಗೆ ಕಡ್ಡಾಯವಾಗಿ ಬಿಪಿಎಲ್ ಒದಗಿಸಲು ಸೂಚಿಸಲಾಯಿತು. ಆಧಾರ್ ಕಾರ್ಡ್ ಇಲ್ಲದ ಪರಿಶಿಷ್ಟ ವರ್ಗದವರಿಗೆ ಆಧಾರ್ ಒದಗಿಸುವ ಸಂಬಂಧ ಚರ್ಚೆ ನಡೆಯಿತು. ಬಹುತೇಕ ಮಂದಿ ತೋಟ ಕಾರ್ಮಿಕರು ತಂಬು ನೀಡಿದಾಗ ಈಗಾಗಲೇ ಆಧಾರ್ ಅಸ್ತಿತ್ವದಲ್ಲಿರುವುದಾಗಿ ತೋರಿಸ್ತಾ ಇದೆ. ಆದರೆ ಆಧಾರ್ ಸಂಖ್ಯೆ ಡಿಸ್ಪ್ಲೇ ಆಗದೆ ಸಮಸ್ಯೆ ಉಂಟಾಗಿರುವುದಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಕಮರ್ಷಿಯಲ್ ಡೊಮೆಸ್ಟಿಕ್ ಗ್ಯಾಸ್ ಬೇಡಿಕೆ ವಿತರಣೆ, ಎಲ್ಪಿಜಿ, ಪೆಟ್ರೋಲ್, ಡೀಸೆಲ್ ಲಭ್ಯತೆ, ಕಾಳಸಂತೆಯಲ್ಲಿ ಗ್ಯಾಸ್ ಸರಬರಾಜು ಬಗ್ಗೆ ಚರ್ಚೆ ನಡೆಯಿತು. ವಿವಿಧ ಇಲಾಖೆಗಳು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಅಬ್ದುಲ್ ನಬಿ, ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ತಾಲೂಕ್ ಪಂಚಾಯತ್ ಇಒ ಪರಮೇಶ್ ಸೇರಿದಂತೆ ನಾಮನಿರ್ದೇಶಿತ ಸದಸ್ಯರು, ಅಧಿಕಾರಿ ವರ್ಗದವರು ಪಾಲ್ಗೊಂಡಿದ್ದರು.